ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ದು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಈಗಾಗಲೇ ಹೇಳ್ದಂಗೆ ನಾನು ಸಂಕ್ರಾಂತಿ ಸಿರೀಸ್ ವಿಡಿಯೋಸ್ನ ಮಾಡಾಕತ್ತೀನಿ. ಹಾಗಾಗಿ ಇವತ್ತಿನ ವಿಡಿಯೋದಾಗ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಮನೆಯೊಳಗೆ ಸಿಂಪಲ್ ಆಗಿ ಹೆಂಗೆ ಡೆಕೋರೇಷನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನಾನು ಈ ಡೆಕೋರೇಷನ್ ಒಳಗೆ ಎಲ್ಲದು ಸಂಕ್ರಾಂತಿ ರಿಲೇಟೆಡ್ ಥೀಮ್ನ ಇಡಕ್ಕೆ ಟ್ರೈ ಮಾಡೀನಿ. ಹಾಗಾಗಿ ಅದರ ರಿಲೇಟೆಡ್ ಏನೆಲ್ಲ ನಾವು ಸಣ್ಣ ಪುಟ್ಟ ಥಿಂಗ್ಸ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಮೊದಲು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲೇ ಗಾಳಿಪಟನ ಮಾಡ್ಕೊಳತ್ತೀನಿ. ಅದಕ್ಕೆ ಏನೇನು ಬೇಕು, ಒಂದಿಷ್ಟು ಕಲರ್ ಶೀಟ್ಸು, ಸೀಸರು, ಪಂಚಿಂಗ್ ಮಷಿನ್, ಸ್ಕೇಲ್, ಪೆನ್ಸಿಲ್, ಫೆವಿಕಾಲ್. ಈಗ ಬರೀ ಟೈಟ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಮೆಜರ್ಮೆಂಟಿಗೆ ನಾನು 5x5 ಸೆಂಟಿಮೀಟರ್ ಸ್ಕ್ವೇರ್ನ ಡ್ರಾ ಮಾಡ್ಕೊಂಡೀನಿ. ಸ್ನೇಹಿತರೆ, ಈ ಡೆಕೋರೇಷನ್ ಒಳಗೆ ಬ್ಯಾಕ್ ಡ್ರಾಪ್ ಇರ್ತೈತಿ. ಆಮೇಲೆ ಸಂಕ್ರಾಂತಿ ಹಬ್ಬದ ಮೇನ್ ಎಲಿಮೆಂಟ್ಸ್ ಏನೈತಿ ಅದನ್ನು ನಾನು ಶೋಕೇಸ್ ಮಾಡೋಣ ಅಂಥೇಳಿ ಇದನ್ನು ಪ್ಲ್ಯಾನ್ ಮಾಡೀನಿ. ಸೊ ಈಗ ನೋಡ್ರಿ, ಇದೇ ಥರ ನಾನು ಟೋಟಲ್ 4 ಕೈಟ್ಸ್ನ ರೆಡಿ ಮಾಡ್ಕೊತೀನಿ. ಅದಕ್ಕೆಲ್ಲನೂ ಸೇಮ್ ಮೆಜರ್ಮೆಂಟ್ನಾಗ ಸ್ಕ್ವೇರ್ಸ್ನ ಡ್ರಾ ಮಾಡ್ಕೊಳತ್ತೀನಿ. ಈಗ ಸ್ಕ್ವೇರ್ಸ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಸ್ಕ್ವೇರ್ಸ್ನ ಕಟ್ ಮಾಡ್ಕೊಂಡಾದ್ಮೇಲೆ ಅದರದ್ದು ಬಾಲಂಗೋಚಿಗೆ ನಾನಿಲ್ಲಿ ಗ್ರೀನ್ ಕಲರ್ ಶೀಟ್ನ ಯೂಸ್ ಮಾಡಿಕೊಂಡು ಟ್ರಯಾಂಗಲ್ ಶೇಪ್ನಾಗ ಕಟ್ ಮಾಡ್ಕೋತೀನಿ. ಅದರದ್ದು ಮೆಜರ್ಮೆಂಟ್ ಟ್ರಯಾಂಗಲ್ 3 ಸೈಡ್ಸ್ ಇರೋದ್ರಿಂದ ಈಚ್ ಸೈಡ್ 2 ಸೆಂಟಿಮೀಟರ್ ಮೆಜರ್ಮೆಂಟ್ನಾಗ ನಾನಿಲ್ಲಿ ಡ್ರಾ ಮಾಡ್ಕೊಳತ್ತೀನಿ. ಈಗ ಟ್ರಯಾಂಗಲ್ ಶೇಪ್ಸ್ನ ಕಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಕೈಟಿಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ನಾನಿಲ್ಲೇ ಮತ್ತು ಕಲರ್ ಶೀಟ್ಸ್ನ ಯೂಸ್ ಮಾಡ್ಕೊಂಡು ಅದರದ್ದು ಕಾಂಟ್ರಾಸ್ಟ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಪಂಚಿಂಗ್ ಮಷೀನಿಂದ ಹೋಲ್ಸ್ ಮಾಡ್ಕೋತೀನಿ ಆ ಪೇಪರ್ಸ್ನಾಗ. ಅಂದ್ರೆ ಆ ಹೋಲ್ಸ್ನ ನಾವು ಕೈಟ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು. ಸಣ್ಣ ಸಣ್ಣ ಸರ್ಕಲ್ಸ್ ಆಗಿರೋದ್ರಿಂದ ಡ್ರಾ ಮಾಡೋಕ್ಕೂ ಕಷ್ಟ ಆಗ್ತೈತಿ, ಆಮೇಲೆ ನೀಟಾಗಿ ಕಟ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಪಂಚಿಂಗ್ ಮಷೀನ್ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ನೋಡ್ರಿ. ಈಗ ನೋಡ್ರಿ, ಕಟ್ ಮಾಡ್ಕೊಂಡಿರೋ ಎಲ್ಲ ಶೀಟ್ಸ್ನು ನಾನು ಫೆವಿಕಾಲಿಂದ ಸ್ಟಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಕೈಟ್ ಮೇಲೆ ಲೈನ್ಸ್ನ ಡ್ರಾ ಮಾಡೋಕ್ಕೆ ನಾನಿಲ್ಲೇ ವೈಟ್ ಮತ್ತು ಬ್ಲೂ ಕಲರ್ ಜೆಲ್ ಪೆನ್ಸ್ನ ಯೂಸ್ ಮಾಡತ್ತೀನಿ. ಸ್ನೇಹಿತರೆ, ಈ ವಿಡಿಯೋದಾಗ ನಾನು ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಮರೀದ ಹೋಗಿ ಚೆಕ್ ಮಾಡಿರಿ. ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಂತರ ನಾನು ಪೇಪರ್ಸಿಂದ ಏನು ಸರ್ಕಲ್ಸ್ ಮಾಡ್ಕೊಂಡಿದ್ದೆ ಪಂಚಿಂಗ್ ಮಷೀನಿಂದ ಅವನ್ನ ನಾನು ಫೆವಿಕಾಲಿಂದ ಕೈಟ್ ಮೇಲೆ ಸ್ಟಿಕ್ ಮಾಡತ್ತೀನಿ. ನೋಡ್ರಿ ಸ್ನೇಹಿತರ, ಈಗ ಕೈಟ್ಸ್ ರೆಡಿ ಆಯ್ತು. ಎಷ್ಟು ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣತ್ತಾವ ಅಂಥೇಳಿ. ಸೊ ಇದೇ ರೀತಿ ನಾನು ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂನಾಗ ಇನ್ನೆರಡು ಕೈಟ್ಸ್ನ ರೆಡಿ ಮಾಡ್ಕೊಂಡೀನಿ. ಇದನ್ನು ನಾನು ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡ್ಕೋತೀನಿ. ಈಗ ಬರೀ ಸೆಕೆಂಡ್ ಡೆಕೋರೇಟಿವ್ ಐಟಮ್ ಏನು ಮತ್ತು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೆಕೆಂಡ್ ಡೆಕೋರೇಟಿವ್ ಐಟಮ್ ಏನಂದ್ರೆ, ಈ ರೀತಿ ಮಡ್ಕಿನ ನಾನು ಸೀಸ್ನಲ್ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಹಾಕಿ ಶೋಕೇಸ್ ಮಾಡೋಣ ಅಂಥೇಳಿ ಮೊನ್ನೆ ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಇದ್ರೊಳಗೆ ನಾನು ಪರ್ಚೇಸ್ ಮಾಡಿದೆ. ಅದ್ರ ವಿಡಿಯೋ ಚಾನಲ್ನಾಗ ಆಲ್ರೆಡಿ ಅಪ್ಲೋಡ್ ಆಗೈತಿ. ಇನ್ನೂ ಯಾರೂ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ಹೋಗಿ ಚೆಕ್ ಮಾಡಿರಿ. ಸೊ ಈ ಮಡ್ಕಿನ ನಾವು ಡೆಕೋರೇಷನ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ, ಅದು ಸಿಂಪಲ್ ಆಗಿ. ಸ್ನೇಹಿತರೆ, ನನ್ನ ಹತ್ರ ಈ ರೀತಿಯಾದಂಥದ್ದು ವೈಟ್ ಲೇಸ್ ಇತ್ತು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಮಡ್ಕಿಗೆ ಫ್ಯಾಬ್ರಿಕ್ ಗ್ಲೂನ ಸ್ಟಿಕ್ ಮಾಡಿ ಆಮೇಲೆ ಲೇಸ್ನ ಅಂಟಿಸ್ಕೋಬೇಕು. ಅದಕ್ಕಿಂತ ಮೊದಲು ನಾನು ಮಡ್ಕಿದು ಏನು ಮೆಜರ್ಮೆಂಟ್ ಐತಿ ಆ ಮೆಜರ್ಮೆಂಟ್ಗೆ ನಾನು ಎಲ್ಲ ಲೇಸ್ನು ಕಟ್ ಮಾಡಿಕೊಂಡು ಒಂದೊಂದಾಗೆ ಸ್ಟಿಕ್ ಮಾಡ್ಕೋತೀನಿ. ಈಗ 5 ಮಡಿಕೆಗೂ 5 ಲೇಸ್ ರೆಡಿ ಆಯಿತು. ಇದನ್ನು ಒಂದೊಂದಾಗಿ ನಾನು ಫೆವಿಕಾಲಿಂದ ಸ್ಟಿಕ್ ಮಾಡ್ಕೋತೀನಿ. ನೀವು ಫ್ಯಾಬ್ರಿಕ್ ಗ್ಲೂನರ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಫೆವಿಕಾಲ್ನರ ಯೂಸ್ ಮಾಡ್ಕೋಬೋದು.
ನೋಡ್ರಿ 5 ಮಡಿಕೆಗೂ ಲೇಸ್ ಹಚ್ಕೊಂಡು ನಾನು ಡೆಕೋರೇಟ್ ಮಾಡ್ಕೊಂಡಾತ. ಈಗ ಬರೀ ಥರ್ಡ್ ಡೆಕೋರೇಟಿವ್ ಐಡಿಯಾ ಏನಂತ ನೋಡ್ಕೊಂಬರೋಣ. ಅದಕ್ಕೆ ಮೊದಲನೇದಾಗಿ ನಾನಿಲ್ಲೇ ವೈಟ್ ಕಲರ್ ಶೀಟ್ನ ತೊಗೊಂಡಿನಿ. ಇಲ್ಲೇ ನಾನು ಸೀರೀಸ್ ಆಫ್ ಟ್ರಯಾಂಗಲ್ಸ್ನ ಡ್ರಾ ಮಾಡ್ಕೋತೀನಿ. ಎಲ್ಲದು ನಾನು 2 ಇಂಟು 2 ಇಂಟು 2 ಸೆಂಟಿಮೀಟರ್ಸ್ನಾಗ ಡ್ರಾ ಮಾಡ್ಕೊಂಡೀನಿ. ಈಗ ಟ್ರಯಾಂಗಲ್ಸ್ನ ಡ್ರಾ ಮಾಡ್ಕೊಂಡಾತ. ಇದಕ್ಕೆ ಕಲರ್ ಮಾಡೋಣಂತ. ನಾನಿಲ್ಲೇ ಕಲರ್ ಮಾಡೋದಕ್ಕೆ ಡ್ಯುಯಲ್ ಟಿಪ್ ಬ್ರಷ್ ಪೆನ್ಸ್ನ ಯೂಸ್ ಮಾಡತ್ತೀನಿ. ಸೊ ಇಲ್ಲೇ ನಾನು ಮಲ್ಟಿ ಕಲರ್ ಆಗಿ ಕಲರಿಂಗ್ ಮಾಡ್ಕೊತೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆ ರೀತಿ ನೀವು ಮಾಡ್ಕೋಬೋದು. ನಾನು ಕಲರ್ಫುಲ್ ಇರಲಿ ಅಂತ ಹೇಳಿ ಮಲ್ಟಿ ಕಲರ್ನ ಯೂಸ್ ಮಾಡತ್ತೀನಿ. ಈಗ ಬರೀ ಕಲರಿಂಗ್ ಎಲ್ಲ ಆದಮೇಲೆ ಕಟ್ ಮಾಡ್ಕೋಬೇಕು. ನಾನಿಲ್ಲೇ ಸಿಂಗಲ್ ಟ್ರಯಾಂಗಲ್ಸ್ನ ಕಟ್ ಮಾಡ್ಕೊಳತ್ತೀನಿ. ನಿಮಗೆ ಬೇಡ ಅಂದರೆ ನೀವು ಕಂಟಿನ್ಯೂ ಆಗಿರೋದನ್ನ ಕಟ್ ಮಾಡ್ಕೋಬೋದು. ನೋಡ್ರಿ ಈಗ ಎಲ್ಲ ಟ್ರಯಾಂಗಲ್ಸ್ನು ನಾನು ಕಟ್ ಮಾಡ್ಕೊಂಡಾತ. ಈಗ ಇವನ್ನ ನಾನು ಒಂದು ಕಾಟನ್ ಥ್ರೆಡ್ನ ತಗೊಂಡು ಅದಕ್ಕೆ ಎಲ್ಲದನ್ನು ಫೆವಿಕಾಲಿಂದ ಸ್ಟಿಕ್ ಮಾಡ್ಕೋತೀನಿ. ಈ ರೀತಿ ಮಾಡ್ಕೊಂಡಾಗ ನಮಗೊಂದು ಸಿಂಪಲ್ ಬ್ಯಾಕ್ ಡ್ರಾಪ್ ರೆಡಿ ಆಗ್ತೈತಿ. ಈಗ ನೋಡ್ರಿ ಎಲ್ಲದನ್ನು ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಕಾಣತೈತಿ ಅಂತ ಹೇಳಿ. ನೆಕ್ಸ್ಟ್ ಈ ಥ್ರೆಡ್ನ ಕಟ್ಟಾಕ ನಮ್ಗೆ ಸ್ಟ್ಯಾಂಡ್ ಇರಬೇಕು. ಸೊ ಫೋರ್ತ್ ಡೆಕೋರೇಟಿವ್ ಐಡಿಯಾ ಏನಂದ್ರೆ ಅದು ಸ್ಟ್ಯಾಂಡ್ಸ್. ಸೊ ಅದನ್ನು ನಾನು ಬ್ಯಾಂಬೂ ಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಮಾಡತ್ತೀನಿ. ಜೊತೆಗೆ ನಾನಿಲ್ಲೇ ಸೂಪರ್ ಕ್ಲೇನು ಯೂಸ್ ಮಾಡತ್ತೀನಿ. ಸೊ ಇದನ್ನು ನಾನು ಸ್ಟಿಕ್ನ ಹೋಲ್ಡ್ ಮಾಡೋಕ್ಕೆ ಕೆಳಗಡೆ ಬೇಸ್ ಆಗಿ ಯೂಸ್ ಮಾಡ್ಕೊಳ್ತೀನಿ. ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾನು ಮೊದಲು ಸೂಪರ್ ಕ್ಲೇನ ಸ್ವಲ್ಪ ತಗೊಂಡು ಅದನ್ನು ರೋಲ್ ಮಾಡಿಕೊಂಡು ಅದಾದಮೇಲೆ ಸ್ಟಿಕ್ನ ಕ್ಲೇ ಒಳಗೆ ಇನ್ಸರ್ಟ್ ಮಾಡ್ಕೋಬೇಕು. ನಂತರ ಕೆಳಗಡೆ ಪಾರ್ಟ್ ಫ್ಲ್ಯಾಟ್ ಆಗಿ ಇದ್ರೆ ಸ್ಟ್ಯಾಂಡ್ ನಿಲ್ತೈತಿ. ಹಾಗಾಗಿ ನಾನು ಕ್ಲೇನ ನೆಲದ ಮೇಲೆ ಇಟ್ಟು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡೀನಿ. ಇದಾದಮೇಲೆ ಎರಡು ಸ್ಟಿಕ್ಕು ಈ ಥರ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡಬೇಕು. ಕ್ಲೇ ಈಗ ಸ್ವಲ್ಪ ಹಸಿ ಇರೋದ್ರಿಂದ ಸ್ವಲ್ಪ ಸ್ಟಿಕ್ ಅಷ್ಟು ಸ್ಟಿಫ್ ಆಗಿ ನಿಂದ್ರಾತಿಲ್ಲ. ಒನ್ಸ್ ಇದು ಡ್ರೈ ಆತಂದ್ರೆ ನೀಟಾಗಿ ನಿಂತ್ಕೊಂತಾವೆ. ಈಗ ಬರೀ ಫಿಫ್ತ್ ಡೆಕೋರೇಟಿವ್ ಐಡಿಯಾ ಏನಂತ ಹೇಳ್ತೀನಿ. ಸೊ ಸಂಕ್ರಾಂತಿ ಹಬ್ಬ ಅಂದ್ರೆ ಹುಗ್ಗಿ ಪೊಂಗಲ್ ಏನು ಮಾಡ್ತೀವಿ ಅದಕ್ಕೆ ಒಂದು ಒಲಿ ಸೆಟಪ್ ಮಾಡೋಣ ಅಂತ ಹೇಳಿ ನಾನಿಲ್ಲೇ ಈ ರೀತಿ ಗಿಡದ ಕಟ್ಗಿನ ಮುರ್ಕೊಂಡು ನಾನು ಒಲಿನ ರೆಡಿ ಮಾಡ್ಕೋತೀನಿ. ನೋಡ್ರಿ ಅದೇ ಥರ ನಾನು ಇಷ್ಟು ಕಟ್ಗಿನ ರೆಡಿ ಮಾಡಿಕೊಂಡೆ. ಸ್ನೇಹಿತರೆ, ಇಷ್ಟೊತ್ತು ನಾವೇನು ಎಲ್ಲ ಡೆಕೋರೇಟಿವ್ ಐಟಮ್ಸ್ನ ರೆಡಿ ಮಾಡ್ಕೊಂಡ್ವಿ ಅದನ್ನೆಲ್ಲ ನಾವೀಗ ಫೈನಲ್ ಆಗಿ ಜೋಡಿಸ್ಕೊಂಡು ಕಂಪ್ಲೀಟ್ ಸಂಕ್ರಾಂತಿ ಡೆಕೋರ್ನ ಮಾಡೋದು ಹೆಂಗೆ ಅಂತ ನಾನೀಗ ತೋರಿಸ್ಕೊಡ್ತೀನಿ. ನನ್ನ ಹತ್ರ ಈ ರೀತಿ ಗ್ರೀನ್ ಕಲರ್ ಗ್ರಾಸ್ ಮ್ಯಾಟ್ಸ್ ಇತ್ತು. ಇದನ್ನು ನಾನು ಮೀಶೋದಾಗ ಆರ್ಡರ್ ಮಾಡಿದ್ದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಸೊ ಎರಡೂ ನಾನು ನೀಟಾಗಿ ಒಂದು ಟೇಬಲ್ ಮೇಲೆ ಹಾಸ್ಕೊಂಡೀನಿ. ಅದಾದಮೇಲೆ ನಾವೇನು ಸ್ಟ್ಯಾಂಡ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಎರಡೂ ಸೈಡು ಪ್ಲೇಸ್ ಮಾಡ್ಕೋತೀನಿ. ನೆಕ್ಸ್ಟ್ ನಾವೇನು ಕಲರ್ದು ತೋರಣ ಮಾಡ್ಕೊಂಡಿದ್ವಿ ಅದನ್ನು ನಾನಿಲ್ಲೇ ಎರಡೂ ಸ್ಟ್ಯಾಂಡ್ಗೂ ಕಟ್ಕೋತೀನಿ. ಸ್ನೇಹಿತರೆ, ಅದು ಕ್ಲೇ ಏನು ಯೂಸ್ ಮಾಡಿದ್ದೆ ನಾನು ಸ್ಟ್ಯಾಂಡಿಗೆ ಅಂಥೇಳಿ ಅದು ಇನ್ನೂ ಸ್ವಲ್ಪ ವೆಟ್ಟಿತ್ತು. ಯಾಕಂದರೆ ನಾನು ವಿಡಿಯೋ ಹಬ್ಬಕ್ಕೆ ಅಂಥೇಳಿ ರಿಲೀಸ್ ಮಾಡ್ಬೇಕಂತಂದು ನಾನು ಜಲ್ದಿ ಮಾಡ್ಕೊಳತ್ತಿದ್ದೆ. ಹಾಗಾಗಿ ಅದು ಸರಿಗೆ ನಿಲ್ಲ ಹತ್ತಿದ್ದಿಲ್ಲ. ಕೆಳಗೆ ಇಟ್ಕೊಂಡು ನಾನು ಥ್ರೆಡ್ನ ಕಟ್ಕೊಂಡೆ.
ಅದು ನಿಲ್ಲಾತಿಲ್ಲ ಅಂತ ಹೇಳಿ ನಾನು ಮತ್ತು ಡಬಲ್ ಸೈಡೆಡ್ ಟೇಪ್ನ ವಾಲ್ಗೆ ಮತ್ತು ಸ್ಟಿಕ್ಕಿಗೆ ಸ್ಟಿಕ್ ಮಾಡಿಕೊಂಡು ಅಂಟಿಸ್ಕೊಂಡೀನಿ. ನೆಕ್ಸ್ಟು ಬ್ಯಾಕ್ ಡ್ರಾಪಿಗೆ ನಾವೇನು ಫಸ್ಟಿಗೆ ಗಾಳಿಪಟ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ನಾನು ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿ ವಾಲಿಗೆ ಸ್ಟಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನೇನು ಒಲಿ ಸೆಟಪ್ ಮಾಡ್ಕೋಬೇಕಂತ ಹೇಳಿದ್ದೆ ಅದಕ್ಕೆ ನಾನು ಮೊದಲು ಇಲ್ಲೇ 3 ಕಬ್ನ ಸಣ್ಣದಾಗಿ ಒಂದೇ ಸೈಜ್ನಾಗ ಕಟ್ ಮಾಡಿಕೊಂಡು ಅದಕ್ಕೆ ಸಣ್ಣ ಬೀಲೆ ಕಟ್ಕೊಂಡು ನಂತರ ನಾನು ಈ ರೀತಿ ಕೋನ್ ಶೇಪ್ನಾಗ ಇಟ್ಕೋತೀನಿ. ಇದ್ರ ಕೆಳಗೆ ನಾನು ಒಲಿಗಂತ ಹೇಳಿ ಸಣ್ಣ ಸಣ್ಣ ಕಲ್ಲು ತೊಗೊಂಡಿನಿ. ಅದನ್ನು ನಾನಿಲ್ಲಿ ಜೋಡಿಸ್ಕೊಂಡು ಅದ್ರ ನಡು ಕಟ್ಗೆ ಇಟ್ಟು ಮೇಲೆ ಒಂದು ಮಡಕಿ ಇಟ್ಟು ಅದನ್ನು ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಬ್ಯಾಕ್ ಡ್ರಾಪ್ ಅಂತೂ ರೆಡಿ ಆತ. ಈಗ ಬರೀ ಆ್ಯಕ್ಚುಲಾಗಿ ಹಬ್ಬಕ್ಕೆ ನಾವು ಏನು ಪೂಜಾ ಸಾಮಾನು ಇಟ್ಕೋತೀವಿ ಆಮೇಲೆ ನೈವೇದ್ಯ ಇಡ್ತೀವಿ ಅದನ್ನು ನಾನಿಲ್ಲಿ ರೆಡಿ ಮಾಡ್ಕೊಳತ್ತೀನಿ. ಮೊದಲನೇದಾಗಿ ನಾನು ಇಲ್ಲೊಂದು ದೊಡ್ಡ ಪ್ಲೇಟ್ನಾಗ ಸಂಕ್ರಾಂತಿ ಎಳ್ಳು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದ್ರ ವಿಡಿಯೋ ಚಾನಲ್ನಾಗ ಅಪ್ಲೋಡ್ ಆಗೈತಿ, ಹೋಗಿ ಚೆಕ್ ಮಾಡಿರಿ. ಆಮೇಲೆ ಸಂಕ್ರಾಂತಿ ಸೀಸನಿಗೆ ಬರುವಂಥ ಎಲ್ಲ ಹಣ್ಣು ತರಕಾರಿ ಆಮೇಲೆ ಕಾಳುಗಳನ್ನ ನಾನಿಲ್ಲಿ ಇಟ್ಕೊಳತ್ತೀನಿ. ಒಂದೊಂದು ಮಡಿಕೆಯೊಳಗೂ ಒಂದೊಂದು ಐಟಮ್ನ ಶೇಂಗಾ, ಅವರೆಕಾಯಿ, ಬಾರಿ ಹಣ್ಣು ಆಮೇಲೆ ಗೆಣಸು, ಕಬ್ಬು ಆಲ್ರೆಡಿ ನಾವಿಲ್ಲಿ ನಿಲ್ಸೇವಿ ಹಾಗಾಗಿ ನಾನು ಅದನ್ನ ಇಟ್ಕೊಂಡಿಲ್ಲ. ನಂತರ ಇಲ್ಲೊಂದು ಮರದೊಳಗೆ ನಾನು ಪೂಜೆಗಂಥೇಳಿ ಎಲೆ, ಅಡಿಕೆ, ಅರಿಶಿನ, ಉತ್ತತ್ತಿ, ಹೂವು, ಕಾಯಿ, ಕಬ್ಬು ಇದನ್ನ ಇಟ್ಕೊಂಡೇನು ಒಂದು ಸೈಡ್. ಅದಾದಮೇಲೆ ಅರಿಶಿನ ಕುಂಕುಮದ ಪ್ಲೇಟ್ನು ನಾನು ಸೆಂಟ್ರಿಗೆ ಇಟ್ಕೊಂಡು ಪ್ಲೇಸ್ ಮಾಡೀನಿ. ಸೊ ಇದು ಬಿಟ್ಟು ನಿಮ್ಮ ಹತ್ರ ಮತ್ತೆ ಏನಾದರೂ ಐಟಮ್ಸ್ ಅವೈಲೇಬಲ್ ಇದ್ರೆ ನೀವು ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು ನೋಡ್ರಿ. ಕೊನೆಯದಾಗಿ ನಾನಿಲ್ಲಿ ರಿಯಲ್ ಮತ್ತು ಫೇಕ್ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಕಡೆನೂ ಡೆಕೋರೇಟ್ ಮಾಡೀನಿ. ಈ ರೀತಿ ಫ್ಲವರ್ಸ್ನ ಯೂಸ್ ಮಾಡೋದ್ರಿಂದ ಲುಕ್ ಎನ್ಹ್ಯಾನ್ಸ್ ಆಗ್ತೈತಿ. ಸ್ನೇಹಿತರೆ, ಇವಾಗೆಲ್ಲ ಥಿಂಗ್ಸ್ನು ಅರೇಂಜ್ ಮಾಡಾತ ಫೈನಲ್ ಡೆಕೋರೇಷನ್ ಲುಕ್ ಹೆಂಗೈತಿ ಅಂತ ಒಂದ್ಸತಿ ನೋಡ್ಕೊಂಬರೋಣಂತ. ನೋಡಿದ್ರಲ್ಲ ಸ್ನೇಹಿತರ, ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ಸಿಂಪಲ್ಲಾಗಿ ನಾವು ಮನೆಯೊಳಗೆ ಸಿಗುವಂಥ ಥಿಂಗ್ಸ್ನ ಬಳಸ್ಕೊಂಡು ಡೆಕೋರೇಷನ್ ಮಾಡ್ಬೋದು ಅಂಥೇಳಿ. ನೀವು ಈ ರೀತಿಯಾದಂಥ ಡೆಕೋರೇಷನ್ನ ಟ್ರೈ ಮಾಡಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ನಾಗ ತಿಳಿಸೋದನ್ನು ಮರಿಬೇಡ್ರಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಾತಿರಿ ಮೊದಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಸೇರ್ತಾವೆ. ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ಸಂಚಿಕೆಯೊಳಗೆ ಭೇಟಿಯಾಗೋಣಂತ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.